ಬೇಡ. ಅದಕ್ಕೆ ನಾನು ನಮ್ಮ ಪತ್ರಕರ್ತರಿಗೆ ಸ್ಪಷ್ಟವಾಗಿ ಹೇಳಿದೆ, ಇದನ್ನ ಮಾಡಿದ್ದೇವೆ ಯಾವ ಈಗ ಹಳ್ಳಿ ರಸ್ತೆ ಮಾಡ್ತಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಬಿಟ್ಬಿಡಿ, ಅವರ ತಾಲೂಕಾ ಬಜೆಟ್ ಸಿಸ್ಟಮ್ ಇಸ್ ಟೋಟ್ಲಿ ಡಿಫರೆಂಟ್. ನಾವು ಹೆಂಗ್ ತರ್ತೀವಿ ಹೆಂಗ್ ಮಾಡ್ತೀವಿ, ಇಟ್ ಈಸ್ ಟೋಟ್ಲಿ ಡಿಫರೆಂಟ್. ದೇರ್ ಇಸ್ ಎ ಡಿಫರೆನ್ಸ್. 17 ಹೈಸ್ಕೂಲ್ ಒಂದು 2 ವರ್ಷ ಆಗದೆ ಸಣ್ಣ ಕೆಲಸನ. ಅದಕ್ಕೆ ನಾನು ಪಬ್ಲಿಕ್ ಸ್ಕೂಲ್ ಇವೆಲ್ಲ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಮಧು ಅವರಿಗೆ ಉತ್ತಮ ಆಡಳಿತಗಾರರು, ವೆರಿ ಗುಡ್ ಲ್ಯಾಂಗ್ವೇಜ್. ನೀವು ಅವ್ರ ಜೊತೆ ಕೂತು ಮಾತಾಡ್ರಿ. ಕನ್ನಡ ಭಾಷೆಯ ಮೇಲಿರುವ ಅವ್ರಿಗೆ ಇಂಗ್ಲಿಷ್ ಭಾಷೆಯಲ್ಲಿರುವಂತ ಜ್ಞಾನ, nobody can speak like that. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನೇನಾದ್ರೆ ನೀನು ಬೈದೇ ಬಿಡ್ತೇನೆ ಹೇಳ್ತೇಲ್ಲ, ನೀನು ಬೈದೇ ಬಿಡ್ತಾ ಇದ್ದೆ ನೀನು ಸರಿ ಇಲ್ಲ ಅಂದ್ರೆ ಅಂತ. He is doing an excellent job. We should appreciate, we should congratulate him for that. ಯಾಕಂದ್ರೆ ನನಗೆ ಅಭಿಮಾನ ಇದೆ ಮಧು ಬಗ್ಗೆ. ಯಾರು ಒಳ್ಳೆ ಕೆಲಸ ಮಾಡ್ತೀವಿ, ಚಿಂತೆ ಮಾಡಬೇಡ್ರಿ. ಆಮೇಲೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೊರತೆ ಇಲ್ಲ. ಸಿಮೆಂಟ್ ರೋಡ್ ಎಲ್ಲ ಹಳ್ಳಿಗೆ 90% ಮುಗಿತಾ ಬಂದಿದೆ. 8 ದೊಡ್ಡ ಕಲ್ಯಾಣ ಬರ್ಬೇಕಾಗ್ತಾ ಇದೆ. ಅಮರಾವತಿಗೆ ಮುಗಿಯಕ್ಕೆ ಬಂತದ್ದು ಕುಂಟಾದ್ರು ಎಂತ ನೋಡ್ಕೊಂಬರ್ರಿ. ನಮ್ಮ ಪ್ರಶ್ನೆ ಕರ್ಕೊಂಡು ಹೋಗಿ ಒನ್ ಆಫ್ ದ ಬ್ಯೂಟಿಫುಲ್ ಕಲ್ಯಾಣ ಅಂತ. ಹೌದಲ್ಲಪ್ಪ, ಇಲ್ಲಿ ಕಟ್ತಾ ಇರೋದು ಇಟ್ಗಿ ಕಟ್ತಾ ಇದ್ದೇನೆ, ಮಂಗಳೂರು ಕಟ್ತಾ ಇದ್ದೇನೆ 8 ಕೋಟಿ, 15 ಕೋಟಿ ತಳಕಲ್, 16 ಕೋಟಿ ತಳಕಲ್, 15 ಕೋಟಿ ಇದು, 5 ಕೋಟಿ ಗುನ್ನಾರ್, 5 ಕೋಟಿ ಬಾನಾಪುರ್, ಭಿನ್ನಾಳಿಂದ 6 ಕೋಟಿ ಕೊಡ್ತೇವೆ ಕಲ್ಯಾಣ ಮಾಡ್ತೀವಿ. ಹಳ್ಳಿ ಪ್ರೈಮರಿ ಹೆಲ್ತ್ ಸೆಂಟರ್ ಎವ್ರಿ 1.5 ಪಂಚಾಯತಿಗೆ ಇದೆ. ನಮ್ಮಲ್ಲಿ 2 ಪಂಚಾಯತ್ 3 ಪಂಚಾಯತಿಗೆ 2 ಪ್ರೈಮರಿ ಹೆಲ್ತ್ ಸೆಂಟರ್. ಇಲ್ಲಿ 30 ಬೆಡ್ ಹಾಸ್ಪಿಟಲ್ ಇದೆ. ಮುಂದಿನ ದಿನ 50 ಬೆಡ್ ಆಗ್ಬೋದು. ಅದಕ್ಕೆ ಯಾವುದೇ ಅನುದಾನದ ಕೊರತೆ ಇಲ್ಲ. ನಮ್ಮ ತಾಲೂಕಿನಲ್ಲಿ ಕೆಲಸ ಸುನಾಮಿ ಬಂದಂಗೆ ಬರ್ತಾ ಇದೆ. ಇನ್ನು 3 ವರ್ಷದಲ್ಲಿ ಏನ್ ಹಾಕಿ ನೋಡಿ.